ಸಿದೆ ಕುಂತಾನ ಹೆಂಗಾರ ಮಾಡಿ ರೊಕ್ಕ ವಸೂಲಿ ಮಾಡ್ದ. ಏನಪ್ಪ ಅಳ್ದೇವ್ರು ಮನೆಗೆ ಹೋಗಿದ್ದೆ, ಎಲ್ಲಿ ಕಾಣ್ಲಿಲ್ಲಲ್ಲ, ಹೊಲದಲ್ಲಿ ಏನಂದ್ರು ಅದಕ್ಕೆ ಈ ಕಡೆ ಬಂದಪ್ಪ ಅಳ್ದೇವ್ರು. ಏನಮ್ಮ ಯಾಕ ಆರಾಮಿಲ್ಲ? ನಾನು ಯಾಕೆ ಹೊಟ್ಟೆ ಪಟ್ಟಿ ಇಸ್ಬೇಕಂತಿದ್ದೆ, ಯಾಕೆ ಆರಾಮಿಲ್ಲ ಮಾಮ? ಏನಿಲ್ಲ ಅಳ್ದೇವ್ರು, ಹೊಟ್ಟೆಗ ಗಡ್ಡೆ ಆದಂತ ಡಾಕ್ಟರ್ ತೋರಿಸಿದೆ, ಎಕ್ಸ್ರೇ ಎಲ್ಲ ಮಾಡ್ಯಾರ, ಅದು ಗಡ್ಡೆ ಅಣ್ಣ ಆಗ್ಯದಂತ, ಆಪರೇಷನ್ ಮಾಡಿಸ್ಬೇಕಂತ ಹೇಳ್ಯಾರ, 1.5 ಲಕ್ಷ ಆತು ಅಂತ ಹೇಳ್ಯಾರ ಅಳ್ದೇವ್ರು. ಬಾಳ ಚಿಕ್ಕನಾಗ್ಯದ, ಏನ್ ಮಾಡೋದು ಏನಿದು. ಅದ್ರ ಅಷ್ಟು ತ್ರಾಸ ಇದ್ರೆ ಆಪರೇಷನ್ ಮಾಡಿಸ್ಬಿಡಮ್ಮ, ಯಾಕೆ ಏನಪ್ಪ ಮಾವಳಿಂದ ಏನು ನಡೆದಲ್ಲ? ಏನಿಲ್ಲಪ್ಪ, ಆಪರೇಷನ್ ಮಾಡ್ಬೇಕಂತ ಹೇಳ್ಯಾರಂತ ಡಾಕ್ಟ್ರು, ಹೊಟ್ಟೆ ಗಡ್ಡೆ ಇರಂತ, ಇವತ್ತಿಲ್ಲ ನಾಳೆ ಆಪರೇಷನ್ ಮಾಡಿಸ್ಬೇಕು, ಇಲ್ಲ ಅಂತಂದ್ರ ಬಾಳ ಡ್ಯೂಟಿ ಕೂತದಂತ ಹೇಳ್ಯಾರಂತ ಡಾಕ್ಟರ್ಗಳು ಎಂಟಪ್ಪ ಒಂದ್ ಕತ್ತಿ ಆತಾರ, ಅವ್ ಡಾಕ್ಟರ್ ಮಾಡ್ತಾನೆ ಇಲ್ತಾ, ನನಗೆಲ್ಲ ಕೇಳ್ತಾರ ನೋಡಿ ಹೇಳ್ತಾನ ನೋಡಂತಡಿ. ಅವ್ ಡಾಕ್ಟರ್ ಏನ್ ಹಂಗೆ ಬೊಗಲಾಗ್ತಾರ, ಹಂಗ ಸಾಯ್ತಿದ್ದ ಹಿಂಗ ಸಾಯ್ತಿದ್ದ ಏನ್ ತಿಳಿಯೋದಿಲ್ಲಪ್ಪ. ಇನ್ನೊಂದು ರಿಪೋರ್ಟ್ ಆದ ನೋಡು, ರಿಪೋರ್ಟ್ ನೋಡು, ಒಳಗ ಇನ್ನೂ ಒಂದ್ ಆದ ನೋಡು ರಿಪೋರ್ಟ್ ಅದ. ಸರಿ ನೋಡು ಇದು ಹಿಡ್ಕ, ರಿಪೋರ್ಟ್ ನೋಡಪ್ಪ, ರಿಪೋರ್ಟ್ ನೋಡಿದ್ರೆ ಗೊತ್ತಾಗ್ತದ. ನಿನಗೇನ್ ತಿಳಿತದಲ್ಲಿ ಜಗಳು ಅಡ್ಡ ಬಂದ್ರೆ ಪ್ಯಾಕ್ಕೊಂಡು ಹಚ್ತೀನಿ. ಅವತ್ತಾದಂಗ ಆಯ್ತಪ್ಪ. ಇಲ್ಲಿ ನೋಡಿದೆ ಗಡ್ಡೆ, ನೋಡಿನಪ್ಪ, ನೋಡಿದೆ ಅಪ್ಪ ಸಿದು ಗಡ್ಡೆ ದೊಡ್ಡದಾದ ಮರ ಎಂದಾರ ಚಳಿ ದವಾಖಾನೆ ಹೋಗಿ ತೋರ್ಸಂಡ್ ಬಂದ್ಬಿಡ ನಮ್ಗೆ ಅಣ್ಣ ಆಗ್ಯಾವ ಅಂತ ಬಂದದ. ಮರ ರಿಪೋರ್ಟ್ ಬೇಸ್ ತೋರ್ಸಂಬ ಏನದ ಮನ್ಯಾಗ ರೊಕ್ಕ ಅವಂತ ಹೋಗೋಣಪ್ಪ ಅಳ್ದೇವ್ರು, ಹೋಗೋಣ. पीछे देखो पीछे पीछे तो देखो ಬಾ ನರಸಿಂಹ, ಇವು ವಾರಕ್ಕ ಒಂದು ಮಾಡ್ಸ್ಬೇಕಂತ ಇಂಜೆಕ್ಷನ್ ಮಾಡ್ಸ್ಕೊಂಬರಮ್ಮ. ಶ್ಯಾಮಣ ಬೇಸಿಕ್ ಬಿಡು ಶ್ಯಾಮಣ. ಅದು ಆಂಬುಲೆನ್ಸ್ನಾಗ ಆಂಬುಲೆನ್ಸ್ ಅಂತ ಉಲ್ಟಾ ಬರ್ದಿರ್ತಾರ ನೋಡು, ಎದಕ್ಕ ಅದ ನನಗೆ ಒಟ್ಟು ತಿಳಿಯವಲ್ತು ಮರೆ. ಉಲ್ಟಾ ಯಾಕೆ ಬರ್ದಿರ್ತಾರಪ್ಪ ಅಂದ್ರೆ ಮುಂದೆ ಹೋಗ ಗಾಡಿ ಕನ್ನಡಿಯಾಗ ಸೀದಾ ಕಾಣ್ತದಪ್ಪ, ಅವಾಗ ಆಂಬುಲೆನ್ಸ್ ಬಂತಂತ ದಾರಿ ಬಿಡ್ತಾರಪ್ಪ. ಅಷ್ಟು ಗೊತ್ತಿಲ್ಲ ದಡ್ಡ ಚಿದಾನಂದ. ಇನ್ನ ಒಂದು ಮದ ಕೇಳಪ್ಪ ಇಲ್ಲಿ, ಅದು ಏನಪ್ಪಾ ಅಂತಂದ್ರೆ ಊರಾಗ ಹತ್ತದ ತುತ್ತದ ಮಾಡಿ ಅವನಂಗ ಇವ್ನಿಂಗ ಅವ್ನ ಎದುರಿದ್ದಾಗ ಒಂದ್ ರೀತಿ ಮಾತಾಡೋದು, ಅವ್ನು ಹೋದ್ಮ್ಯಾಗ ಅವ್ನ ಆಡ್ಕೊಂಬೋದು, ಇಂಥವೆಲ್ಲ ಮಾಡಿರ್ತವಲ್ಲ ಅವು ಆಮ್ಯಾಗ ಅವು ಉಲ್ಟಾ ಹೊಡಿತಾವ. ಉಲ್ಟಾ ಹೊಡೆದಾಗ ಬಂದು ಬೀಳೋದೇ ನಾವು ಆಂಬುಲೆನ್ಸ್ನಾಗ. ಅದಕ್ಕ ಅವ್ ಆಂಬುಲೆನ್ಸ್ ಏನ್ ಹೇಳ್ತದಂದ್ರ ಇನ್ಮ್ಯಾಗನ ಸೀದ ಇರಲಿ ಏನ್ ನೋಡಿ ಮಕ್ಕಳೇ, ಉಲ್ಟಾ ಮಾಡಿದ್ರ ಗತಿ ಹಿಂಗಾದ ನೋಡ ಅಂತ ಹೇಳ್ತದ. ಹೆಂಗದಪ್ಪ ಇದ್ರಿಂದ ನಿನಗೆ ಏನ್ ಅರ್ಥ ಆಯ್ತಪ್ಪ ಚಿದಾನಂದ? ಹೌದು ಶ್ಯಾಮಣ್ಣ, ಅನುಭವ ಮೀರಿದ ಅನುಭವದ ಮಾತು ಹೇಳಿದ್ರು ನೋಡು. ಇದರಿಂದ ಜೀವನದಾಗ ಸೀದಾ ಇರ್ಬೇಕಂತ ಅರ್ಥ ಆಯ್ತು ನೋಡವನು. ಹೊಟ್ಟೆ ಬಲುಕೆ